ಇಚ್ಛಾಶಕ್ತಿ ಪರಿಪೂರ್ಣವಾದ ಸಮಾಜ ಸೇವೆಗೆ ಅನುಗುಣ ಸೇವೆ ಏನಾದರೂ ಕನಾಡ ಮತ್ತು ಕಾರ್ಯಗಳು ಪೂರ್ಣವಾಗಿ ಅನುಗ್ರಹದಲ್ಲಿ ಪೂರ್ಣವಾದ ರಾಜ್ಯ ಕ್ಷೇತ್ರದ ಸ್ಥಾನ ಪ್ರಾಪ್ತಿಯನ್ನು ಅನುಗ್ರಹ ಮಾಡುತ್ತದೆ ಇಚ್ಛಾಶಕ್ತಿ ಕ್ರೀಡಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಎಂದು ದೇವರನ್ನು ಸ್ತುತಿ ಮಾಡುತ್ತದೆ ಈ ರೀತಿಯಾದ ನಮ್ಮ ಮನಸ್ಸಿಗೆ ಸರಿಯಾದಂತೆ ಸಾಧನೆ ಅನುಗ್ರಹ ಮಾಡುತ್ತದೆ ಅವರ ಮಾತ ಜನಗಳ ಮನಸ್ಸಿನಂತೆ ಇರುವುದು ಈ ಅನುಗ್ರಹ ಮಾಡುತ್ತದೆ ಉತ್ತರೋತ್ತರಾಭಿವೃದ್ಧಿಯಾಮಿ ಆರಾಧನೆ ಸರ್ವಾಭೀಷ್ಟ ಪೂರ್ಣ ಅನುಗ್ರಹ ನಿಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಉತ್ತರ ಅಭಿವೃದ್ಧಿಯಾಗುವಂತೆ ಅನುಗ್ರಹಿಸಬೇಕು. ಹಾಗೆ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಂತಹ ತಪ್ಪುಗಳೇನಾಗಿದ್ದಲ್ಲಿ ಪ್ರಥಮತಃ ಅದನ್ನು ಕ್ಷಮಿಸಿ ಮನ್ನಿಸಿ ಮುಂದಕ್ಕೂ ದೇವತಾ ಸತ್ಕಾರ್ಯ ಸತ್ಕರ್ಮ ಮಾಡುವಂತಹ ಯೋಗ್ಯತೆ ವಿಧಾನಸಭೆಯಲ್ಲಿ ತುಳು ಭಾಷೆಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಜನಸಾಮಾನ್ಯನ ಧ್ವನಿಯಾಗಿ ಕಂಗೊಳಿಸುವ ನಮ್ಮೂರಿನ ಜನನಾಯಕ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈಗಳು ಶಾಸಕ ಸ್ಥಾನವನ್ನ ಜನಸೇವೆಯ ಪರಮೋನ್ನತ ಆದರ್ಶದಲ್ಲಿ ಬೆಳಗಿದ ಮಹಾನ್ ವ್ಯಕ್ತಿತ್ವ ಶ್ರೀಯುತರದು. ನುಡಿದಂತೆ ನಡೆ ಭಾಷೆಯ ಗುಣವು ತುಳುನಾಡಿನ ಸಂಸ್ಕೃತಿ ಸಾಮರಸ್ಯದ ನಿಲುವು ವಿಶ್ವಾಸ ಅಭಿವೃದ್ಧಿ ಪ್ರಗತಿಯ ಧ್ಯೇಯವಾಗಿಸಿ ಬಂಧುಗಳೇ, ನಾನು ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಲು ಬಾರಿ ಕಡಿಮೆ. ಹಾಗೆ ಇಂದಿನಿಂದ ನಾನು ಹುಟ್ಟಿದ ಹಬ್ಬವನ್ನು ಮಂಗಳೂರಿನಲ್ಲಿ 8 ಸ್ಪೀಡಿಂದ ಮಕ್ಕಳ ಜೊತೆ ಒಂದು 10 ವರ್ಷ ಅವರ ಜೊತೆ ಆಚರಣೆ ಮಾಡ್ತಾ ಇದ್ದೆ. ಅವರಿಗೆ ಒಂದು ದಿವಸದ ಊಟ ಕೊಡೋದು, ಮತ್ತೆ ಪ್ರತಿ ತಿಂಗಳಿಗೆ ಅವರಿಗೆ ಖರ್ಚಿಗೆ ಹಣವನ್ನು ಕಳಿಸ್ಕೊಡ್ತಾ ಇದ್ದೆ. ಸುಮಾರು 54 8 ಸ್ಪೀಡ್ ಮಕ್ಕಳು ಮಂಗಳೂರಿನಲ್ಲಿ ಇದ್ದಾರೆ ಹಾಸ್ಟೆಲ್. ನಾನು ನನ್ನ ಹುಟ್ಟಿದ ಹಬ್ಬವನ್ನು ಹೆಚ್ಚು ಆಡಂಬರವಾಗಿ
ಆಚರಿಸಿದವರೆಗೂ ನನಗೆ ಅಂಥದ್ದೇನು ತೃಪ್ತಿ ಅಂತಂದೇನೇ ಇಲ್ಲ. ನನಗೆ ತೃಪ್ತಿ ಸಿಗುವಂಥದ್ದು ಏನಂದರೆ ಬಡವರಿಗೆ ಸಹಾಯ ಮಾಡಿದರೆ ಮಾತ್ರ ನಾನು ಅದರಲ್ಲಿ ತೃಪ್ತಿ ಪಡುವಂಥದ್ದು, ಅದರಲ್ಲಿ ಧನ್ಯತೆ ಇರುವಂಥದ್ದು, ಅದರಲ್ಲಿ ದೇವರನ್ನು ಕಾಣುವಂಥದ್ದು. ನೀವು ದೊಡ್ಡ ಶ್ರೀಮಂತನಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಕಾಲಿಗೆ ಅವರು ಕೊಡುವ ಆಶೀರ್ವಾದದಿಂದ ಒಬ್ಬರು ಬಡ ಮಹಿಳೆ ಎಲ್ಲಾದರೂ ಹೋಗುವಾಗ ಪ್ರಾಯದ ಮಹಿಳೆ ಅವರ ಕಾಲಿಗೆ ಅವರು ತಲೆಗೆ ಮುಟ್ಟಿ ನಮಗೆ ನಮಸ್ಕಾರ ಮಾಡ್ತಾರೆ. ಅಂದರೆ ಹೃದಯ ತುಂಬಿ ನಮಗೆ ಆಶೀರ್ವಾದ ಮಾಡ್ತಾರೆ. ಅದು ನಿಜವಾದ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರಾದರೂ ನಮಸ್ಕಾರ ಮಾಡುವಾಗ ಅವರ ತಲೆ ಮುಟ್ಟಿ ಅವರಿಗೆ ಆಶೀರ್ವಾದ ಮಾಡಿದರೆ ಅದು ಹೃದಯ ತುಂಬಿದ ಆಶೀರ್ವಾದ ಅಂತ ನನ್ನ ಅನಿಸಿಕೆ. ಇವತ್ತು ನನ್ನ ಆತ್ಮೀಯ AR ಹೆಸರಿರ್ಬೋದು, ಇನ್ನು ಕೆಲವರು ಆತ್ಮೀಯ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಲಾಡು ಕೊಡುವಂಥದ್ದು, ಬೇರೆ ಬೇರೆ ಕಡೆ ಬೆಳಿಗ್ಗೆ ಬಂದು ನನಗೆ ಹೂವಿನ ಹಾರ, ಹೂವಿನ ಗುಚ್ಚ, ಶುಭ ಹಾರೈಕೆಗಳನ್ನು ಕೊಡುವಂಥದ್ದು ಫೋನಿನಲ್ಲಿ ಈಗ ಆಗ್ತಾನೆ ಇದೆ. ಒಂದಷ್ಟು ಜನ ಈಗ ಬೈಬೋದು, ಶುಭ ಆಶೀರ್ವಾದ ಮಾಡಲಿಕ್ಕೆ ಫೋನ್ ಮಾಡಿದವರು ಫೋನ್ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಪ್ರೀತಿಯಿಂದ ನನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ಕೇಳ್ಕೊಳ್ಳೋದು, ನಿಮ್ಮ ಆಶೀರ್ವಾದ, ಶುಭ ಹಾರೈಕೆಗಳು, ಮಾರ್ಗದರ್ಶನಗಳು ಇಲ್ಲಿ ಇವತ್ತು ಇಷ್ಟು ಜನ ಇಲ್ಲಿ ನೀವು ಅವರನ್ನು ಕೂರಿಸಿದ್ರಿ. ಇವರೆಲ್ಲ ಕೆಲಸ ಇಲ್ಲದೆ ಇಲ್ಲಿ ಬಂದವರಲ್ಲ, ವೇದಿಕೆಯಲ್ಲಿ ಕೂತ್ಕೊಳ್ತಾ ಬಂದವರಲ್ಲ. ಆ ಪ್ರೀತಿ ವಿಶ್ವಾಸಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಅಂತ ನಾನು ಅನಿಸ್ಕೊಂಡಿದ್ದೀನಿ. ನಿಮ್ಮ ಮಾರ್ಗದರ್ಶನಗಳು ಬೇಕು. ಮನುಷ್ಯ ಯಾವಾಗಲೂ ಒಬ್ಬ ಮನುಷ್ಯ ಏನು ಮಾಡ್ತಾರೆ ಅಂತಂದ್ರೆ ಅವರು ಮಾಡೋದು ಏನೋ ಸರಿ, ತಪ್ಪಂತ ಗೊತ್ತಾಗ ನಾವು ತಪ್ಪು ಮಾಡ್ತಾರೆ. ಅವರು ತಪ್ಪಂತ ಗೊತ್ತಾಗೋದಿಲ್ಲ. ಯಾವುದೇ ಮನುಷ್ಯರಿಗೆ ಯಾವುದೇ ಕೆಲಸಗಳು ಮಾಡಿ ಅವನ ವಿಚಾರ ಬಗ್ಗೆ ಅದು ಸರಿ ಅಂತ ಇರ್ತದೆ. ಅವನ ತಪ್ಪು ಗೊತ್ತಾಗೋದು ಯಾರಿಗೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅವನ ತಪ್ಪು ಗೊತ್ತಾಗ್ತದೆ. ಅದನ್ನು ತಿದ್ದುವಂಥ ಕೆಲಸ ನನ್ನಲ್ಲಿ ಕೂಡ ತಪ್ಪಿರ್ಬೋದು. ನಾನೆಲ್ಲ 100ಕ್ಕೆ 100 ನಾನು ಸರಿ ಇದ್ದೇನೆ ಅಂತ ನನ್ನ ಮಾಡುವಂಥ ಕೆಲಸಗಳು ಸರಿ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಮಾರ್ಗದರ್ಶನ ಅದಕ್ಕೆ ಹಿರಿಯರು ಹೇಳೋದು, ಎಷ್ಟೇ ಕಲಿತವನಾದರೂ ಅವನು ಕಿವಿಯಲ್ಲಿ ಕೇಳ್ತಾ ಇರಬೇಕಂತೆ. ಬೇರೆಯವರು ಅವನು ಚಿಕ್ಕ ಕ್ಲರ್ಕ್ ಇರ್ಬೋದು, ಪಿಯೋನ್ ಇರ್ಬೋದು, ಭಿಕ್ಷುಕ ಇರ್ಬೋದು, ದೊಡ್ಡವ ಇರ್ಬೋದು, ಅವನು ಹೇಳೋದನ್ನು ನಾವು ಕೇಳುವಂತ ತಾಳ್ಮೆ ನಮಗೆ ಬೇಕಂತೆ. ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಂತೆ, ಬೇಡದ ವಿಚಾರಗಳನ್ನು ತಿಳ್ಕೊಳ್ಬೇಕಂತೆ. ಅಂದ್ರೆ ಅಶೋಕ್ ರೈ ಅಭಿಮಾನಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಮಾಡುವ ಪ್ರಕಾರ ಆಚರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆ ಇನ್ನೊಂದು ಸಭಾ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ನಾನು ನನ್ನ ಹುಟ್ಟುಹಬ್ಬವನ್ನು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡುವಂಥ ಪ್ರವೃತ್ತಿ ನನ್ನ ಇರಲಿಲ್ಲ. ನಾನು ಬಡವರಿಗೆ ಸಹಾಯ ಮಾಡುವ ಇವತ್ತು ಅವರು ರಕ್ತದಾನವನ್ನು ದಾನ ಎಲ್ಲ ದಾನಗಳು ಶ್ರೇಷ್ಠ. ಆ ರೀತಿ ಬೇರೆಯವರು ಎಲ್ಲ ಜಾತಿ ಧರ್ಮದವರು ಸೇರಿ ರಕ್ತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಯಾರಿಗಾದರೂ ಬಡವರಿಗೆ, ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದವರಿಗೆ ಇದರ ಉಪಯೋಗವಾಗಲಿ. ನಾವು ಹುಟ್ಟುಹಬ್ಬವನ್ನು ಆಚರಿಸುವುದು ಯಾವ ಮುಖಾಂತರ ಮಾಡಬೇಕಂತ ಹೇಳಿದ್ರೆ, ಬಡವರಿಗೆ ಸಹಾಯ ಮಾಡುವ ಮುಖಾಂತರ, ಬಡವರ ಪ್ರೀತಿ ಗಳಿಸುವ ಮುಖಾಂತರ, ಸಮಾಜದಲ್ಲಿ ಬಡವರ ಕೆಲಸವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಅವಶ್ಯಕತೆ ಇದೆ. ಆದರೂ ಕೂಡ ಇವರೆಲ್ಲ ನನ್ನ ಹಿತೈಷಿಗಳು ಇವತ್ತು ಶುಭವನ್ನು ಹಾರೈಸಿದ್ದಾರೆ. ಶುಭವನ್ನು ಹಾರೈಸುವ ಮುಖಾಂತರ ನನ್ನ ಹತ್ರ ಇನ್ನಷ್ಟು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀವು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಾನು ಅವರ ಹತ್ರ ಎಲ್ಲ ವಿನಂತಿ ಮಾಡಿಕೊಡೋದು,
ನನ್ನ ಅನಿಸಿಕೆಯ ಪ್ರಕಾರ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ, ಪ್ರಾಮಾಣಿಕತೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ. ಎಲ್ಲಾದರೂ ತಪ್ಪಿದರೆ ನನ್ನನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ನನ್ನನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಪ್ರೀತಿ, ವಿಶ್ವಾಸ, ಶುಭ ಹಾರೈಕೆ, ಮಾರ್ಗದರ್ಶನ ನೀಡಿ ಅಂತ ಎಲ್ಲ ನಾಗರಿಕರಿಗೆ ನಾನು ವಿನಂತಿ ಮಾಡ್ತೀನಿ. ಶಾಸಕನಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಮುಂದಿನ ಯಾವುದೇ ಅಭಿವೃದ್ಧಿ ಕೆಲಸಗಳಿದ್ದರೆ ರಾಜಕೀಯ ರಹಿತವಾಗಿ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡುವ. ನಿಮ್ಮ ಜೊತೆ ನಾವು 3 ಕೋಟಿ ರೂಪಾಯಿ ಅನುದಾನಗಳು ಬಂದಿದೆ. ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡೋದು ಬೇಡ. ನಾವು ಬಡವರಿಗೆ ಸಹಾಯ ಮಾಡುವ. ನಿಮ್ಮ ಸಹಕಾರ ಇರಲಿ, ನಮ್ಮ ಪೂರ್ತಿ ಸಹಕಾರ. ಬಹಳ ಸಂಭ್ರಮದ ವಿಚಾರ. ಸಾರ್ವಜನಿಕವಾಗಿ ಅವರಿಗೆ ದೇವರು ಆಯುರಾರೋಗ್ಯ ನೆಮ್ಮದಿಯ ಬದುಕಿನೊಟ್ಟಿಗೆ ಇನ್ನಷ್ಟು ದೇವರು ಶಕ್ತಿ ನೀಡಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಾಗಿ ಜನರ ಕಣ್ಮಣಿಯಾಗಿ ಮೂಡಿಬಂತು. ವಿಟ್ಲ ಪಟ್ಟಣ ಪಂಚಾಯತ್ನ ಚುನಾವಣೆ ಇವತ್ತಾಗಿದೆ. ವಿಟ್ಲ ಪಂಚಾಯತ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಿದೆ. ಭಾರಿ ವರ್ಷದಿಂದ ಅಧ್ಯಕ್ಷರ ಆಯ್ಕೆ, ಉಪಾಧ್ಯಕ್ಷರ ಆಯ್ಕೆ ಆಗಲಿಲ್ಲ. ಈ ಹಿಂದೆ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ಎಲ್ಲ ಪಟ್ಟಣ ಪಂಚಾಯತ್ಗಳು, ಪುರಸಭೆಗಳು ಇವತ್ತು ಪುತ್ತೂರಿನಲ್ಲೂ ಆಗಲಿಕ್ಕಿದೆ, ಅದು ಕೂಡ ಆಗ್ತಿದೆ. ಅದರ ಕೂಡಲೇ ಅದರ ಅಧ್ಯಕ್ಷರ, ಉಪಾಧ್ಯಕ್ಷರ ನೇಮಕಕ್ಕೆ ಸರ್ಕಾರ ಹಸ್ತುಪಟ್ಟಿದೆ. ಯಾವುದೇ ವಿಳಂಬವನ್ನು ಮಾಡಲಿಲ್ಲ. ಸರ್ಕಾರ ಬಂದು 1 ವರ್ಷ 3 ತಿಂಗಳಾಗಿದೆ. ಕೋರ್ಟಿನಲ್ಲಿರುವಂಥ ಕೇಸನ್ನು ವಿಲೇವಾರಿ ಮಾಡಿ ಇವತ್ತು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಕಲ್ಪಿಸಿದೆ. ಇವತ್ತು ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿದೆ. ನಮ್ಮ ಸದಸ್ಯರು ಬರೀ 6 ಜನ ಇದ್ದರು. ಅವರು ಸುಮಾರು 13 ಜನ ಸದಸ್ಯರು ಇದ್ದರು. ಸೊ ಅವರು ಅಧ್ಯಕ್ಷರಾಗಿ ನಮ್ಮ ಕರುಣಾಕರ, ಉಪಾಧ್ಯಕ್ಷರಾಗಿ ಸಂಗೀತ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾವು ಶುಭ ಹಾರೈಕೆಗಳನ್ನು ಕೊಡ್ತೇನೆ. ಅವ್ರ ಹತ್ರನೂ ಇವಾಗಲೇ ಹೇಳಿದ್ದೀನಿ. ನಾವು ಇವಾಗಲೇ ವಿಟ್ಲ ಪಟ್ಟಣ ಪಂಚಾಯತಿನಲ್ಲಿ ಕುಡಿಯುವ ನೀರಿನ ತುಂಬ ತೊಂದರೆ ಇತ್ತು. ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ನಾವು 3-4 ತಿಂಗಳು ಎದುರಿಸ್ತಿರುವಂಥ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕುಡಿಯುವ ನೀರು. ಇವತ್ತು ನಾನು ಶಾಸಕನಾದ ಬಂದ ನಂತರ ಈ 1,010 ಕೋಟಿ ರೂಪಾಯಿ ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದೇವೆ. ಅದರಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ಅದರಲ್ಲಿ ಇರಲಿಲ್ಲ. ಅದನ್ನು ಸೇರಿಸಿ ಅದಕ್ಕೆ 100 ಕೋಟಿಯನ್ನು ಸೇರಿಸಿ ಒಟ್ಟು 1,010 ಕೋಟಿ ರೂಪಾಯಿ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದೀವಿ. ವಿಟ್ಲ ಪಟ್ಟಣ ಪಂಚಾಯತ್ ಅದು ಕೊಡುವಂಥ ಕೆಲಸ ಆಗ್ತದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ನಿಮಗೆ ಗೊತ್ತು ಎಷ್ಟು ಅನುದಾನಗಳು ಬರ್ತದೆ. ಅದರಲ್ಲೂ ವಿಟ್ಲ ಪಟ್ಟಣ ಪಂಚಾಯತ್ಗೆ ಸುಮಾರು 12ರಿಂದ 15 ಲಕ್ಷ ರೂಪಾಯಿ ಬರುವಂಥದ್ದು. ಅದಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ. ಇಲ್ಲಿ ಏನಾದರೂ ಈಗ ಅಭಿವೃದ್ಧಿ ಆಗ್ತದೆ ಶಾಸಕರ ನಿಧಿಯಿಂದ ನಾವು ತರುವಂಥ ಕೆಲಸಗಳು, ನಾವು ತರುವಂಥ ಅನುದಾನಗಳಿಂದ ಇವತ್ತಲ್ಲಾಗಿದೆ. ಇನ್ನು ಮುಂದೇನಾಗೆ ಅಭಿವೃದ್ಧಿಯಲ್ಲಿ ನಮ್ಮದು ರಾಜಕೀಯ ಇಲ್ಲ. ರಾಜ್ಯಕ್ಕೆ ಏನಿದ್ರು ಚುನಾವಣೆ ಬರುವಾಗ ನಾವು ಮಾಡಬೇಕು. ನಾವು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ಚುನಾಯಿತರ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ದಾರೆ, ನಮ್ಮ ಪಕ್ಷದ ಇಲ್ಲಿ ಸದಸ್ಯರು ಕೂಡ ಇದ್ದಾರೆ. ನಾವು ಅದರಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಇದೆ, ನಗರ ಪಟ್ಟಣ ಪಂಚಾಯತ್ನಲ್ಲಿ ಅದರ ವಿಚಾರಗಳೇ ಇಲ್ಲ. ನಮ್ಮ ಗೋಲ್ ಒಂದೇ, ನಮ್ಮ ಉದ್ದೇಶ ಒಂದೇ, ವಿಟ್ಲ ಪಟ್ಟಣ ಪಂಚಾಯತನ್ನು ನಾವು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡುವ ಪ್ರಕಾರ ಜನರ ವಿಶ್ವಾಸವನ್ನು ಗಳಿಸಬೇಕು. ಆ ಮುಖಾಂತರ ನಾವು ಜಯಶಾಲಿ ಆಗಿ ಬರಬೇಕು ನಾವು ಅರಿತುಕೊಂಡಿದ್ದೀವಿ. ಅಭಿವೃದ್ಧಿಯ ಪೂರಕವಾಗಿ ಕೆಲಸ ಮಾಡ್ತೀವಿ. ಈ ಇವತ್ತಿನಾದಂಥ ಈ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಶುಭವನ್ನು ಹಾರೈಸ್ತೇವೆ.
ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಲಿ ಅಂತ ಹಾರೈಸ್ತೇವೆ. ಅಕ್ಷರಗಳಲ್ಲಿ ಬರೆಯುವಂತಹ ಇತ್ತು ಕಾರ್ಯಕ್ರಮ ನಮ್ಮ ನಲ್ಮೇಲೆ ಆಗ್ತಾ ಇದ್ದೇವೆ. ಬತ್ತನಂಚಿನ ಅಭಿಮಾನಿಗಳಿಗೆ ಸೊಲ್ಮೇಲೆ ಸಲ್ಲೈತೆ ಮಂತಂದು ಈಗ ಒಂದು ಭಿನ್ನೈತೆ ಮಂತನ್ನುವ ಕಾರ್ಯಕ್ರಮ ಸಭಾಂಗಣದ ನಡಪರುಂಡು. ಈ ಸಭಾಂಗಣದ ಬತ್ತದ ನಿಗಲು ಅರೆಗೆ ಹೂಗುಚ್ಚಲನ್ನು ಕೊರದು ಅರೆಗೆ ಶುಭ ಆರೈಕೆಯನ್ನು ಮಲ್ಪಡು ಪಡೆದ ನಿಗಲ ಭಿನ್ನೈತೆ ಮಂತನ್ನುವ ಅಭಿಮಾನಿಲೆ ಅಶೋಕ್ ಕುಮಾರ್ ರೈ ಕೆಎಸ್ ಮಾನ್ಯ ಶಾಸಕರು ಪುತ್ತೂರು ವಿಧಾನ ಅಶೋಕ್ ಕುಮಾರ್ ರೈ ಅವರ ಒಂದು ನೆನಪು ಅದರಲ್ಲಿದೆ. ಪುತ್ತೂರಿನ ಶಾಸಕರಾಗಿರುವ ಸಾಮಾನ್ಯ ಅಶೋಕ್ ಕುಮಾರ್ ರೈ ಪ್ರತಿಮಾಡಿ ಇವರ ಹುಟ್ಟುಹಬ್ಬದ ಕೊಟ್ಟು ಪೇಟವನ್ನ ತುಡಿಸಿ ಆರತಿ ಎತ್ತುವ ಮೂಲಕ ಸಾಮಾನ್ಯ ಅಶೋಕ್ ಕುಮಾರ್ ರೈ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಬೇಕು. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಾಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ನೀಡಬೇಕು ಅನ್ನುವ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದ ತಂಡ ಇವತ್ತು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಚೇತನರಿಗೆ ವೀಲ್ ಚೇರ್ ಮತ್ತು ವಾಕಿಂಗ್ ಸ್ಟಿಕ್ ನೀಡಿ ಅವರನ್ನ ಇವತ್ತು ಸಂತೈಸಿದರು. ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವಂತಕ್ಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬದ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಕೃಷ್ಣ ಪ್ರಸಾದ್ ಆಳವ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಕೃತಜ್ಞತೆಗಳು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇವತ್ತು ಇನ್ನೊಂದು ಅರ್ಥಪೂರ್ಣ ಹಸ್ತದಿಂದ ಶ್ರೀಮತಿ ಚೈತ್ರಾ ಶ್ರೀ ಇವರಿಗೆ ಹೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸಾಮಾನ್ಯ ಅಶೋಕ್ ಇವತ್ತು ಸಂಬಂಧ ಶಾಸಕರಿಗೆ ದೊಡ್ಡ ಚಪ್ಪಾಳೆಗೆ ಹುಟ್ಟುಹಬ್ಬದ ಅಶೋಕ್ ಕುಮಾರ್ ಇವರ ಬರ್ತ್ಡೇಯ ಪ್ರಯುಕ್ತ ಇವತ್ತು ಇವರ ಅಭಿಮಾನಿ ಬಂಧುಗಳು ಚಾಲನೆಯನ್ನ ಸಾಮಾನ್ಯ ಅಶೋಕ್ ಕುಮಾರ್ ಇವರು ನೀಡುತ್ತಾ ಇದ್ದಾರೆ. ಚಪ್ಪಾಳೆ ಅದು
ಸನ್ಮಾನ್ಯ ಅಶೋಕ್ ಸಾಕ್ಷಿಯಾಗಿ ನೊಂದು ಬೆಂದವರ ಬಾಳಿನಲ್ಲಿ ಬಂದ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿ ಇವತ್ತು 6 ಜನರಿಗೆ ವೀಲ್ ಚೇರ್ ಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಸದಸ್ಯರಾಗಿರುವ 10 ಜನರಿಗೆ ವಾಕಿಂಗ್ ವಾಚನವನ್ನ ಶುದ್ಧ ಬಾಲಕೃಷ್ಣ ಪೂಜಾರಿ ಇವತ್ತು ದೀಪಾತಮ್ಮ ಹಫೀಜ್ ಸುಂದರಿ ಸಾಧ್ಯವಿದೆ ಅನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಅಶೋಕ್ ಕುಮಾರ್ ರೈ. ಇನ್ನೊಂದು ಮಂಜೂರಾತಿ ಪತ್ರ ಕಮಲಾ ಎನ್ನುವವರ ಮೆಡಿಕಲ್ ವೆಚ್ಚ, ವೈದ್ಯಕೀಯ ವೆಚ್ಚ ಮುಖ್ಯಮಂತ್ರಿಯ ಪರಿಹಾರ ನಿಧಿಯಿಂದ ಇವತ್ತು ಹಸ್ತಾಂತರಗೊಳ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ. ಪುತ್ತೂರಿನ ಎನ್ನುವುದರ ಬಗ್ಗೆ ನಾವು ಈಗ ನೋಡಿದಂತ ಕಾರ್ಯಕ್ರಮವೇ ಸಾಕ್ಷಿ. ಯಾಕೆಂತ ಹೇಳಿದ್ರೆ ಅಶೋಕ್ ರೈ ಅವರಿಗೆ ಬಡವರ ಬಗ್ಗೆ ಇರುವಂತ ಕಾಳಜಿ ಬಹಳ ಪ್ರಾಮುಖ್ಯವಾಗಿ, ಬಡವರ ಬಗ್ಗೆ ಅತ್ಯಂತ ಕಾಳಜಿ ಇದೆ. ಇದನ್ನು ಅವರು ಕೇವಲ ಶಾಸಕರಾದ ಮೇಲೆ ಮಾತ್ರ ಅಲ್ಲ, ಶಾಸಕರಾಗುವ ಮೊದಲೇ ತಮ್ಮ ಟ್ರಸ್ಟಿನ ಮೂಲಕ ಸಾವಿರಾರು ಮಂದಿ ಈ ಬೇರೆ ಬೇರೆ ರೀತಿಯ ಆರೋಗ್ಯ ಇರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡುವುದರ ಮೂಲಕ ಒಂದು ಬಡ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಅವರ ಆಶೀರ್ವಚನದಿಂದಲೇ ಇವತ್ತು ಪುತ್ತೂರಿನ ಶಾಸಕರಾದರು ಅಂತ ಹೇಳಲಿಕ್ಕೆ ನಾವು ಸಂತೋಷವನ್ನು ಪಡಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಹುಟ್ಟುಹಬ್ಬ ಎಲ್ಲರದ್ದು ಆಗ್ತದೆ. ಆದರೆ ವಿಶೇಷವಾಗಿ ಅಶೋಕ್ ರೈ ಅವರ ಇವತ್ತಿನ ಹುಟ್ಟುಹಬ್ಬಕ್ಕೆ ವಿಶೇಷ ಮೆರುಗು ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಅವರು ಶಾಸಕರಾಗಿ ಅವರು ಮಾಡಿದಂತಹ ಸಾಧನೆಗಳು ಕಳೆದ 1 ವರ್ಷದ ಅವಧಿಯಲ್ಲಿ ಮತ್ತು ಅದರ ಹಿಂದಿನ ದಿನಗಳಲ್ಲಿ. ಈಗ 1.5 ವರ್ಷ ಮಾತ್ರ ಈಗ ಶಾಸಕರಾಗಿ 1.5 ವರ್ಷ ಭರ್ತಿ ಆಗಲಿಲ್ಲ. ಈ ಅವಧಿಯಲ್ಲಿ ಪುತ್ತೂರಿನ ಜನರ ಒಂದು ಪ್ರೀತಿಗೆ ಯಾವ ರೀತಿ ಪಾತ್ರರಾಗಿದ್ದಾರೆ, ಒಂದು ಅವರಿಗೆ ವೀಲ್ ಚೇರ್ ಅನ್ನು ವಿತರಣೆ ಮಾಡುವಂತಹದ್ದು, ಸ್ಟಿಕ್ ಅನ್ನು ವಿತರಣೆ ಮಾಡುವಂತಹದ್ದು, ಅಥವಾ ಏನೇ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಬೇರೆ ಬೇರೆ ಅನುದಾನಗಳನ್ನು ಅದನ್ನು ಯಾರು ಮಾಡುವುದಿಲ್ಲ. ಸಾಮಾನ್ಯವಾಗಿ ನಾವು ತಿಳ್ಕೊಂಡಂತೆ ಆ ಕೆಲಸವನ್ನು ಯಾರು ಮಾಡ್ಲಿಕ್ಕೆ ಪುರ್ಸೋದಿರೋದಿಲ್ಲ. ಮುಖ್ಯಮಂತ್ರಿಗಳು ಇವರು ಹೋಗಿ ಕೇಳಿದಾಗ ಏನನ್ನು ಕೊಡುವುದಿದ್ರು ಸಹ ನಮಗೆ ಕೇಳಲಿಕ್ಕೂ ಅದಕ್ಕೆ ತಾಳ್ಮೆ ಬೇಕು, ಪುರ್ಸೊತ್ತು ಬೇಕು, ಮತ್ತು ಅನಾರೋಗ್ಯ ಪೀಡಿತರಿಗೆ ಆ ಕಾಳಜಿ ನಾವು ಸ್ಪಂದಿಸುವಂತ ಮನೋಭಾವನೆ ಬೇಕು. ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಲ್ಲಿ ಇದೆ ಅಂತ ಹೇಳುವಂತದ್ದನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಪುತ್ತೂರಿನ ಜನತೆಗೆ ಒಂದು ಹಬ್ಬದ ವಾತಾವರಣ ಎಂಬ ಮಾತನ್ನು ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ನಿಜವಾಗಿ ಹೌದು, ಇವತ್ತು ನಮಗೆಲ್ಲರಿಗೊಂದು ಹಬ್ಬದ, ಸಂಭ್ರಮದ, ಸಂತೋಷದ, ಸಡಗರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತ ಒಂದು ಪುಣ್ಯದ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇವತ್ತು ಆಯ್ಕೆಯಾದ ಮೇಲೆ ಅವರ ಜನಪರವಾದಂತಹ ಕಾರ್ಯಕ್ರಮಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಆಸಕ್ತಿಯ ಬಗ್ಗೆ, ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಎದ್ದು ನಿಂತು ಮಾತನಾಡುವಂತಹ ಶೈಲಿಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಹೇಮರಾಜ್ ಶೆಟ್ಟರ್ ಮತ್ತೊಂದು ಮಾತು ಹೇಳಿದ್ರು, ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಇವತ್ತು ಧನ್ಯತಾ ಮನೋಭಾವನೆಯಿಂದ ಇರುವಂತಹ ಒಂದು ರೀತಿ ಅವಕಾಶ ಆಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದೆ. ಕೇವಲ ಮತದಾರರು ಮಾತ್ರ ಅಲ್ಲ, ಇವತ್ತು ಅಶೋಕ್ ಕುಮಾರ್ ಅವರ ಗೆಲುವಿಗಾಗಿ ಕೆಲಸ ಮಾಡಿದಂತ ನಾವು ಯಾರಿದ್ದೇವೆ ಇವತ್ತು ನಾಯಕರು, ಕಾರ್ಯಕರ್ತರು ಇವತ್ತು ನಮಗೆ ಒಂದು ರೀತಿಯ ಸಾರ್ಥಕತೆಯ ಮನೋಭಾವನೆ, ಧನ್ಯತಾ ಮನೋಭಾವನೆ ಬಂದಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೇನೆ. ಯಾಕೆಂತಂದ್ರೆ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಅವರದೇ ಆದಂತ ರೀತಿಯಲ್ಲಿ ಒಂದು ರೀತಿ ಐಷಾರಾಮಿ ಜೀವನವನ್ನು ಮಾಡುತ್ತಾ ಇದ್ದಿದ್ರೆ ಮತದಾರರು ನಮ್ಮಲ್ಲಿ ಕೂಡ ಆ ರೀತಿಯ ವಿಚಾರವನ್ನು ಮಾತಾಡುವಂತ ಅವಕಾಶಗಳಾಗ್ತಿದೆ. ಆದ್ರೆ ಇವತ್ತು ಜನರು ಮತದಾರರು ಯಾವ ರೀತಿಯಲ್ಲಿ ಮಾತಾಡುವಂತ ವಿಚಾರ ಆಗಿದೆ ಅಂತಂದ್ರೆ, ಅಶೋಕ್ ಕುಮಾರ್ ಅವರಂತ ಒಬ್ಬ ಶಾಸಕರು ಬಹುಶಃ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ನಾವು ಪಡ್ಕೊಂಡಿದ್ದೇವಲ್ಲ, ಇದು ನಮಗೆ ದೇವರು ಕೊಟ್ಟೊಂದು ವರ ಎಂಬ ಮಾತನ್ನು 224 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದ ಕರ್ನಾಟಕ ರಾಜ್ಯದಲ್ಲಿ. ಅವರಿಗೆಲ್ಲರಿಗೂ ಕೂಡ ಮಾದರಿಯಾಗಿ, ಸ್ಫೂರ್ತಿಯಾಗಿ ಒಬ್ಬ ಶಾಸಕ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂಬ ರೀತಿಯಲ್ಲಿ ತೋರಿಸಿಕೊಟ್ಟಂತ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ವಿಚಾರ. ಇವತ್ತು ಬೆಳಗಿಂದೇ ನಾವು ಇವತ್ತು ಅವರ ಕಾರ್ಯಕ್ರಮದ ಒಟ್ಟಿಗೆ ಭಾಗವಹಿಸುವ ಅವಕಾಶ. ಬೆಳಗ್ಗೆ ಅವರ ಅಶೋಕ್ ಕುಮಾರ್ ಅಭಿಮಾನ ಬಳಗದವರಿಂದ ರಕ್ತದಾನದ ಶಿಬಿರದ ಕಾರ್ಯಕ್ರಮ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮೊದಲಿಗೆ ಆ ಮಹಾ ತಾಯಿಗೆ ನಾವು ಶಿರವಾಗಿ ವಂದಿಸಬೇಕು. ಇಂಥ ಒಂದು ಸುಪುತ್ರನನ್ನು ಈ ಪುತ್ತೂರಿನ ಮುದ್ದಾಗಿ ಪರಿವರ್ತಿಸಿ ಅವರಿಗೆ ನಮಗೆ ಅರ್ಪಣೆ ಮಾಡಿದ್ದಾರೆ. ಆ ತಾಯಿ
ತಾಯಿಯನ್ನು ಹೇಗೆ ನಡೆಸಿಕೊಳ್ತಿದ್ದಾರೆ ಅಂತ ಕೂಡ ನಾನು ಕಣ್ಣಾರ ನೋಡಿದ್ದೇನೆ ಅವರ ಮನೆಗೆ ಹೋದಾಗ. ತಾಯಿಯ ಬಗ್ಗೆಯ ಭಕ್ತಿ, ಪ್ರೀತಿ, ಹಾಗೆ ಬಡವರ ಬಗ್ಗೆಯ ಕಾಳಜಿ ಅವರದ್ದು ಅನನ್ಯ, ಅನುಕರಣೀಯ. ಅದೇ ರೀತಿಯಲ್ಲಿ ಇಬ್ಬರು ಮಹಿಳೆಯರು, ಅವರ ತಾಯಿ ಮತ್ತೆ ಸೊಮ್ಮಕ್ಕ, ಅವರ ಕೈ ಹಿಡಿದ ಮಡದಿ, ಸಪ್ತಪದಿ ತುಳಿದು ಬಾಳ ಸಂಗಾತಿಯಾಗಿ ಅವರನ್ನು ಹಂಚಿಕೊಂಡು ಅವರ ಈ ಕೆಲಸ ಕಾರ್ಯಗಳಿಗೆ, ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ, ರಾಜಕೀಯವಾಗಿ ಅವರನ್ನು ಬೆಳೆಯುವಲ್ಲಿ ಒಂದು ಸ್ಫೂರ್ತಿದಾಯಕ ಆಗಿರುವಂತಹ ಸುಮಕ್ಕನಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾ, ಅಭಿನಂದನೆಗಳು ಸಲ್ಲಿಸ್ತಾ, ನಿಮ್ಮ ಈ ಸ್ಫೂರ್ತಿಯಿಂದಾಗಿ ಇನ್ನಷ್ಟು MS ಮಹಮ್ಮದ್ ಅವರು ಹೇಳಿದ ಹಾಗೆ ಈ ಪುತ್ತೂರು ತಾಲೂಕಿನಲ್ಲಿ ಶಾಶ್ವತವಾಗಿ ನನಗೆ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ನಾನು ನನ್ನ ಬರ್ತ್ಡೇ, ನನ್ನ ಹುಟ್ಟಿದ ಹಬ್ಬವನ್ನು ಯಾವತ್ತೂ ಆಚರಿಸುವಂಥ ಸಂಗತಿಗಳಿಲ್ಲ. ನಾನು ಇವತ್ತಿನ ಇಷ್ಟರವರೆಗೆ ಆಗಿರುವಂಥ ಕಾರ್ಯಕ್ರಮಕ್ಕೆ ನಾನು 1 ರೂಪಾಯಿ ಕೂಡ ನಾನು ಖರ್ಚು ಮಾಡಲಿಲ್ಲ. ನಾನು ಹೇಳಲೂ ಇಲ್ಲ ನೀವು ಈ ರೀತಿ ಬರ್ತ್ಡೇ ಮಾಡಿ, ಈ ರೀತಿ ಕಾರ್ಯಕ್ರಮವನ್ನು ಮಾಡಿ. ನಾನು ನೆನೆಸ್ಲೂ ಇಲ್ಲ. ನಾನು ನೆನೆಸಿದ್ದು ಮಹಿಷ ಮಾಡ್ತೀನಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ತೀನಿ, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ, ಆನಂತರ ಇಲ್ಲಿ ಬಂದು ಇಲ್ಲಿಂದ ವಿಟ್ಲಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ. ನನಗೆ ಈ ಥರ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮವನ್ನು ಬಿಟ್ಟರೆ ನಮ್ಮ ಕ್ಯಾಲೆಂಡರಲ್ಲಿ ಇದೊಂದು ಇಲ್ಲಿ ಬಂದಾಗ ನಾವು ಆಯೋಜನೆ ಮಾಡಿದ್ದೀವಿ, ಒಂದು ವೀಲ್ ಚೇರ್ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದರು. ಇಷ್ಟೇ ಕಾರ್ಯಕ್ರಮದ ಬಗ್ಗೆ ನನ್ನ ಗಮನದಲ್ಲಿತ್ತು. ಅಂದರೆ ಬೆಳಿಗ್ಗೆಯಿಂದ ನಾವು ರಕ್ತದಾನ ಶಿಬಿರ ಮಾಡುವಂಥದ್ದು, ಹಣ್ಣು ಹಂಪಲು ಕೊಡುವಂಥದ್ದು, ನನ್ನ ಆ ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಊಟ ಮಾಡುವವರಿಗೆಲ್ಲ ಅವರ ಲೆಕ್ಕದಲ್ಲಿ, ಅವರ ಸಂಬಳದಲ್ಲಿ ಆ ದುಡ್ಡನ್ನು ಕೊಟ್ಟು ಅವರು ಕೂಡ ಅನ್ನದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿಯೂ ಕೂಡ ಒಂದಷ್ಟು ಜನ ಎಲ್ಲೆಲ್ಲಿಂದ ಒಂದೊಂದು ಹಾರಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಅವ್ರಿಗೆ ಹಾಕುವಾಗ ತಿಳ್ಕೊಂಡಿದ್ದೆ. ನಮಗೆ ತಗೊಳ್ಳುವಾಗ ಅದರ ದುಡ್ಡಿನ ವ್ಯವಸ್ಥೆ ಗೊತ್ತಾಗ್ತದೆ, ಅದರ ಖರ್ಚಿನ ವ್ಯವಸ್ಥೆ ಗೊತ್ತಾಗ್ತದೆ. ಅದು ಎಲ್ಲೆಲ್ಲ ತಗೊಂಡು ಬಂದು ಅದನ್ನು ಹಾಕುವಂಥ ಒಂದು ವಿಚಾರಗಳನ್ನು ನೋಡಿದರೆ ನಾವು ಯಾವ ರೀತಿಯಪ್ಪ ಅವರ ಋಣವನ್ನು ತೀರಿಸಬೇಕು, ಅವರು ಕೊಟ್ಟಂಥ ಪ್ರೀತಿಗೆ ನಾವು ಪ್ರತಿಫಲ ಹೇಗೆ ಕೊಡ್ಬೋದು ಅಂತ ನಮ್ಮ ಕೈಯಲ್ಲಿ ಇಲ್ಲ. ಕೊಡಲಿಕ್ಕೆ ಆಗ್ತದ ಇಲ್ವೋ ಅಂತ ಗೊತ್ತಿಲ್ಲ, ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹುಟ್ಟಿನಲ್ಲಿ ಹೇಳಬೇಕಿದ್ರೆ ನಾನು ಹುಟ್ಟುಹಬ್ಬವನ್ನು ನನ್ನ ಸುಮ್ಮನಿಗೆ ಗೊತ್ತು. ಅವಳು ಯಾವಾಗಲೂ ಈ ಹುಟ್ಟುಹಬ್ಬ ದಿವಸ ನನಗೆ ಗೊತ್ತೇ ಇರಲಿಕ್ಕಿಲ್ಲ ಯಾವತ್ತು ಇರುವುದನ್ನು. ಅವಳು ಮತ್ತೆ ಯಾವುದಾದ್ರೂ ಒಂದು ಶರ್ಟು ಪ್ಯಾಂಟ್ ಇದು ಮೊನ್ನೆ ಆಗಿರೋದು ತೆಗಿತಾರೆ ಅವಳು ಇವತ್ತು ನಾನು ನನಗೆ ಸ್ಪೆಸಿಫಿಕ್ ಏನಿಲ್ಲ, ಈ ಪ್ಯಾಂಟ್ ಹಾಕಬೇಕು, ಈ ಶರ್ಟ್ ಹಾಕಬೇಕು ಅಂತಿಲ್ಲ. ಇನ್ನೇನು ಅದನ್ನು ಬ್ಯಾಗಲ್ಲೆಲ್ಲ ಇಟ್ಟುಕೊಟ್ಟಿದ್ದಾರೆ, ಈ ಶರ್ಟನ್ನೇ ಮಾಡಲಿ, ಕೆಂಪದ ಶರ್ಟ್ ಮಾಡೋಣ. ಹಾಗೆ ನಾನು ಬರ್ತಡೇ ಆಗಲಿ ಸ್ಪೆಸಿಫಿಕ್ ಏನಿಲ್ಲ. ಇನ್ನೊಬ್ಬರು ಬರ್ತಡೇ ಮಾಡುವಾಗಲೂ ನಾನು ನನ್ನಷ್ಟಕ್ಕೆ ಇರುವಂಥದ್ದು ದಿವಸಗಳು ಬರ್ತಡೇಗಳು. ಆದರೆ ನಾನು ಯಾವಾಗ ನಾನು ಸಂತೋಷ ಮಾಡುವುದು ಅಂತ ಹೇಳಿದ್ರೆ ಬಡವರಿಗೆ ಸ್ಪಂದನೆ ಕೊಡುವಂಥ, ಬಡವರಿಗೆ ಏನಾದರೂ ಕೆಲಸಗಳು ಮಾಡಿಕೊಡೋದು. ಬೆಳಿಗ್ಗೆ ಇಲ್ಲಿ ನಾನು ಸೋಮವಾರ ಕೂತ್ರೆ ಸಾಯಂಕಾಲ ಆಗೋ ನನಗೊಂದು ಎಷ್ಟೇ ಕಷ್ಟ ಆದರೂ, ಎಷ್ಟೇ ಬೇರೆ ಬೇರೆ 250-300 ಜನ ಬಂದರೂ 300 ಜನರ ಹತ್ರ 300 ಥರದ ತೊಂದರೆಗಳಿರ್ತದೆ. ತೊಂದರೆಗಳಿಲ್ಲದೆ ಖಂಡಿತ ಇಲ್ಲಿ ಬರುವಂಥ ಸಂಗತಿಗಳಿಲ್ಲ. ಆ 300 ಜನರಲ್ಲಿ ಒಂದು 210 ಜನರಿಗಾದರೂ ನಾನು ಸಹಾಯ ಮಾಡಿದರೆ ನನಗೆ ಧನ್ಯತೆ ಭಾವ. ನನಗೆ ರಾತ್ರಿ ನಿದ್ದೆ ಮಾಡ್ತೀನಿ. ಈ 10 ಜನಕ್ಕೂ ಏನಾಗುತ್ತೆ ಪರಿಹಾರ ಆಗ್ತದೆ ಅನ್ನೋ ಸಮಾಧಾನ ನನಗಿದೆ. ಅವರು ಮಹಿಳೆ ಇದ್ದಾರೆ, ಹೂವಲ್ಲಿ ಕೂತಿದ್ದಾರೆ, ಅವರು ಮಗುವನ್ನು ಎತ್ತುಕೊಂಡು ಬಂದಿದ್ದಾರೆ. ನಾನು ನೋಡ್ತಾ ಇದ್ದೆ ಇಲ್ಲಿ ಬರುವಾಗ. ಅವರ ಮಗುವಿಗೆ ಬಹುಶಃ ಒಂದು 25-30 ದಿವಸ, 1 ತಿಂಗಳು ಒಳಗೆ ಮಗು. ನಮ್ಮ ವಿಟ್ಲದಿಂದ ಬಂದವರು ಯಾಕೆ ಬರ್ತಾರೆ? ಅವರೊಂದು ಪ್ರೀತಿಯಲ್ಲಿ ಬರುವಂಥದ್ದು. ಮನವಿ ಅಥವಾ ಶಾಸಕರ ಜೊತೆ ಮಾತುಗಳನ್ನಾಡುವುದಕ್ಕಿದ್ರೆ ದಯವಿಟ್ಟು ನೀವು ಕಚೇರಿಗೆ ಬರಬೇಕು.